ಆತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಇತ್ತೀಚೆಗಷ್ಟೇ ಒಂದು ಮಗುವಿಗೆ ತಂದೆಯೂ ಆಗಿದ್ದ. ಆದರೆ ಆತನೇ ಮಾಡಿಕೊಂಡ ಎಡವಟ್ಟು ಒಂದು ಘನಘೋರ ದುರಂತಕ್ಕೆ ನಾಂದಿ ಹಾಡಿತು. ಅದಷ್ಟೇ ಅಲ್ಲ, ಆಂಬ್ಯುಲೆನ್ಸ್ ಕೂಡ ಹೋಗೋಕ್ಕಾಗದೆ ಇರೋಷ್ಟು ಇಕ್ಕಟ್ಟಿನ ಅಂಡರ್ ಪಾಸ್ ಅದರ ಅವೈಜ್ಞಾನಿಕ ಕಾಮಗಾರಿಯನ್ನ ಸಾರಿ ಸಾರಿ ಹೇಳಿತು. ಸೆಲ್ಫ್ ಆಕ್ಸಿಡೆಂಟ್ಗೆ ಬಲಿಯಾದ ಸಾಫ್ಟ್ವೇರ್ ಇಂಜಿನಿಯರ್. ಆಂಬ್ಯುಲೆನ್ಸ್ ಬರಲು ರೈಲ್ವೆ ಅಂಡರ್ ಪಾಸ್ ಬ್ರಿಡ್ಜ್ ಅಡ್ಡಿ. ಈತನ ಹೆಸರು ಆನಂದ್. ವಯಸ್ಸು 30ರಿಂದ 35 ಇರಬಹುದು. ಚಿಕ್ಕಬಳ್ಳಾಪುರ ಮೂಲದ ಶಿಡ್ಲಘಟ್ಟ ನಿವಾಸಿ. 2 ವರ್ಷದ ಹಿಂದಷ್ಟೇ ಮದುವೆಯಾಗಿದ್ದು, ಒಂದು ಮಗುವಿಗೆ ತಂದೆಯಾಗಿದ್ದ. ಜೀವನಕ್ಕಾಗಿ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ನಿನ್ನೆ ರಾತ್ರಿ ತನ್ನ ಗೆಳೆಯನೊಂದಿಗೆ ಬೈಕ್ನಲ್ಲಿ ಹೋಗ್ತಿದ್ದ. ಆದರೆ ಯಲಹಂಕದ ಜ್ಯುಡಿಷಿಯರ್ ಲೇಔಟ್ ಬಳಿ ಬೈಕ್ ಸ್ಕಿಡ್ ಆಗಿ ಫುಟ್ಪಾತ್ ಮೇಲಿದ್ದ ಟೆಲಿಫೋನ್ ಬೂತ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಇದರಿಂದ ಆನಂದ್ ಮತ್ತು ಜೊತೆಗಿದ್ದ ಸ್ನೇಹಿತನಿಗೆ ಗಾಯವಾಗಿವೆ. ಈ ವೇಳೆ ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸಾಗಿಸೋಕೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ರು. ಆಂಬ್ಯುಲೆನ್ಸ್ ಕೂಡ ಘಟನಾ ಸ್ಥಳಕ್ಕೆ ಬರ್ತಿತ್ತು. ಆದ್ರೆ 100 ಮೀಟರ್ ದೂರ ಅಂದ್ರೆ ಬಳ್ಳಾರಿ ರಸ್ತೆಯಿಂದ ಜ್ಯುಡಿಷಿಯರ್ಗೆ ಲೇಔಟ್ ಒಳಗೆ ಬರಲು ರೈಲ್ವೆ ಬ್ರಿಡ್ಜ್ ಅಡ್ಡಿಯಾಗಿದೆ. ಯಾಕಂದ್ರೆ ಈ ಅಂಡರ್ ಪಾಸ್ ನಲ್ಲಿ ಆಂಬ್ಯುಲೆನ್ಸ್ ಪಾಸ್ ಆಗಲು ಸಾಧ್ಯವಿಲ್ಲ. ಆಂಬ್ಯುಲೆನ್ಸ್ ಹೋಗುವಷ್ಟು ಈ ಅಂಡರ್ ಪಾಸ್ ನಲ್ಲಿ ಜಾಗವಿಲ್ಲ. ಹೀಗಾಗಿ ಆಂಬ್ಯುಲೆನ್ಸ್ ನಲ್ಲಿ ಮತ್ತೊಂದು ಬದಿಯಲ್ಲಿ ಸ್ವಲ್ಪ ಕಾಲ ನಿಂತಿತ್ತು. ಈ ವೇಳೆ ಸ್ಥಳೀಯರೇ ದಾರಿಯಲ್ಲಿ ಬರ್ತಿದ್ದ ಮತ್ತೊಂದು ಕಾರು ತಡೆದು ಆನಂದ್ರನ್ನ ಶಿಫ್ಟ್ ಮಾಡಿದ್ದಾರೆ. ಬಳಿಕ ಆಂಬ್ಯುಲೆನ್ಸ್ ಬಳಿ ಹೋಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲೇ ಆನಂದ ಉಸಿರು ನಿಂತಿದೆ. ಅಪಘಾತದಲ್ಲಿ ಬಿದ್ದಂಥ ವ್ಯಕ್ತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣವಾಗಿ ಆತ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರಿನ ಯಲಹಂಕ ಸಂಚಾರ ವಿಭಾಗದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಸದ್ಯ ಘಟನೆ ನಡೆದಂಥ ಸ್ಥಳದಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಏನು ಅಂಡರ್ಪಾಸ್ ಇದೆ, ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಆ್ಯಂಬುಲೆನ್ಸ್ಗೆ ಅಂದರೆ ಟಿ ವಾಹನ ಏನಿದೆ ಅದಕ್ಕೆ ಹೋಗೋದಕ್ಕೆ ಆಗದ ರೀತಿಯಲ್ಲಿ ಕೆಳಮಟ್ಟದ ಅಂದರೆ ತೀರ ಕೆಳಗೆ ಇರುವಂಥ ಈ ಒಂದು ಕೆಳ ಸೇತುವೆಯಿಂದಾಗಿ ಆಂಬ್ಯುಲೆನ್ಸ್ ಕೂಡ ಬರೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಟ್ಟಿದ್ರು. ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಿದ್ದ ಆನಂದ್ಗೆ ಇನ್ನು ಉಸಿರಾಟ ಇತ್ತಂತೆ. ಆದರೆ ಗೋಲ್ಡನ್ ಅವರ್ನಲ್ಲಿ ಸಿಗಬೇಕಾದ ಟ್ರೀಟ್ಮೆಂಟ್ ಸಿಗದೆ ಇರೋದೇ ಆನಂದ್ ಸಾವಿಗೆ ಕಾರಣ ಎಂದು ಆರೋಪ ಕೇಳಿ ಬರ್ತಾ ಇದೆ. ಅಲ್ಲದೆ ಇದಕ್ಕೆ ಕಾರಣವಾದ ಅವೈಜ್ಞಾನಿಕ ಅಂಡರ್ ಪಾಸ್ ನಿರ್ಮಾಣ ಅನ್ನೋ ಆರೋಪ ಇದೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್, ಫೈರ್ ಇಂಜಿನ್ ಸೇರಿದಂತೆ ಎತ್ತರವಿರೋ ವಾಹನಗಳು ಈ ಲೇಔಟ್ ಒಳಗೆ ಬರಲು ಸಾಧ್ಯವಾಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಈ ಮೇನ್ ರೋಡಿಂದ ಒಳಗಡೆ ಲೆಫ್ಟನ್ನು ತೆಗೆದುಕೊಂಡು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಇದೇ ಒಂದು ಒಂದು ಏನು ಸೇತುವೆ ಇದೆ, ರೈಲ್ವೆ ಕೆಳ ಸೇತುವೆ ಮೂಲಕವಾಗಿ ಆಂಬ್ಯುಲೆನ್ಸ್ ಪಾಸ್ ಆಗಬೇಕಾಯಿತು. ಆದರೆ ಆ ಒಂದು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಹೈಟ್ ಇರೋದ್ರಿಂದಾಗಿ ಈ ಕೆಳ ಸೇತುವೆಯಿಂದ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಸಾಕಷ್ಟು ಕಷ್ಟ ಆಗ್ತಿತ್ತು. ಅಂದರೆ ಈ ಒಂದು ಕೆಳ ಸೇತುವೆ ಮುಖಾಂತರವಾಗಿ ಮುಂದೆ ಹೋಗುವಂಥ ಜುಡಿಷಿಯಲ್ ಲೇಔಟು ಅಂದರೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಏನು ಅಂಡರ್ ಪಾಸ್ ಇದೆ, ಜೊತೆಗೆ ಇಲ್ಲಿ ಕೆಳ ಸೇತುವೆ ಇದೆ, ಇದನ್ನು ಪಾಸ್ ಮಾಡೋದಕ್ಕೆ ಆಂಬ್ಯುಲೆನ್ಸ್ಗೆ ಆಗೋದಿಲ್ಲ. ಸದ್ಯ ಅಪಘಾತದ ಬಗ್ಗೆ ಯಲಹಂಕ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಆದರೆ ಒಂದು ಆಂಬ್ಯುಲೆನ್ಸ್ ಹೋಗಲು ಜಾಗವಿಲ್ಲದಷ್ಟು ಅವೈಜ್ಞಾನಿಕ ಕಾಮಗಾರಿ ಒಬ್ಬ ಯುವಕನ ಜೀವ ತೆಗೆದು ಇಡೀ ಕುಟುಂಬದ ನಗುವನ್ನ ಶಾಶ್ವತವಾಗಿ ಕಸಿದುಕೊಂಡಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.